ಈ ರೆಕ್ರೂಟ್ಮೆಂಟಲ್ಲಿ ಅವ್ರು ಹೇಳಿದಾಗೆ ಈಗ ಭಾಳಷ್ಟು ಮಾಡರ್ನೈಸೇಷನ್ ಮಾಡಿದ್ದೀವಿ ಪೊಲೀಸ್ ಇಲಾಖೆಯಲ್ಲಿ. ಟೆಕ್ನಾಲಜಿ ಡ್ರಿವನ್ ಪೊಲೀಸಿಂಗ್ ಅಂತೇಳಿ ಇವತ್ತು ಒಬ್ಬ ಕಾನ್ಸ್ಟೇಬಲ್ಗೆ ನಾವು ನಮ್ಮ ಹತ್ರ ಏನು 1 ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಸೈಬರ್ ಕ್ರೈಮ್ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಒಂದೊಂದು ಟ್ರೈನಿಂಗ್ ಲ್ಯಾಬ್ರೇಟರೀಸ್ ಅನ್ನು ಮಾಡ್ತಾ ಇದ್ದೀವಿ. ಪ್ರತಿ ಕಾನ್ಸ್ಟೇಬಲ್ಗೂ ಸೈಬರ್ ಗೊತ್ತಿರಬೇಕು ಈಗ, ಅಂತ ಪರಿಸ್ಥಿತಿ ಇದೆ. ನಾವು ರೆಕ್ರೂಟ್ಮೆಂಟ್ನಲ್ಲಿ ನೋಡಿದಾಗ ಮೊನ್ನೆ ಶ್ರೀನಿವಾಸ್ ಅವರು ಹೇಳಿದಾಗೆ ಅವ್ರ ಬ್ಯಾಚ್ನಲ್ಲೇ ಎಲ್ಲ ಗ್ರಾಜ್ಯುಯೇಟ್ಸ್ ಇದ್ರು ಅಂತ. ಈಗ ಡಬಲ್ ಗ್ರಾಜ್ಯುಯೇಟ್ಸ್ ಇದ್ದಾರೆ, MSc ಮಾಡಿದವರು ಇದ್ದಾರೆ, MBA ಮಾಡಿದವರು ಇದ್ದಾರೆ. ನಮಗೆ ಈಗ ಅದನ್ನ ರಿಕ್ರೂಟ್ಮೆಂಟ್ ರಿಕ್ವೈರ್ಮೆಂಟ್ ಅನ್ನು, ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ಅನ್ನು ಕೂಡ ಮುಂದಿನ ದಿನದಲ್ಲಿ ಬದಲಾಯಿಸೋದಕ್ಕೆ C&R ರೂಲ್ಸ್ ಅಲ್ಲಿ ಅಮೆಂಡ್ಮೆಂಟ್ ತರೋದಕ್ಕೂ ಪ್ರಯತ್ನ ಮಾಡ್ತೇವೆ. ಆದರೆ ಇವತ್ತು ನಾವೇನು 70% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿದರೆ ಅದರಲ್ಲಿ 3% ಸ್ಪೋರ್ಟ್ಸ್ ಮೆನ್ಗಳಿಗೂ ಕೂಡ ರಿಸರ್ವೇಷನ್ ಇಟ್ಟಿದ್ದೇವೆ. ಅಂದರೆ ಅವರು ಯಾವುದೋ ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಸ್ಟೇಟನ್ನು ನ್ಯಾಷನಲ್ಸನ್ನು ರೆಪ್ರೆಸೆಂಟ್ ಮಾಡಿದರೆ ಅವರಿಗೆ ನಾವು ರೆಕ್ರೂಟ್ಮೆಂಟಲ್ಲಿ 3% ರಿಸರ್ವೇಷನ್ ಕೂಡ ಮಾಡಿದ್ದೇವೆ. ಅದರಿಂದ ಒಟ್ಟಾರೆ ನಮಗೆ ಒಂದು ಕಡೆ ಎಜುಕೇಟೆಡ್ ಆಗಬೇಕು, ಟೆಕ್ನಾಲಜಿ ಡ್ರಿವನ್ ಇರಬೇಕು, ಇನ್ನೊಂದು ಕಡೆ ಫಿಸಿಕಲಿ ಫಿಟ್ ಇರಬೇಕು ಅಂತ ಈ 2-3 ಕ್ರೈಟೀರಿಯಾಗಳನ್ನ ಇಟ್ಕೊಂಡು ನಾವು ಈ 70% ಅನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ 30%ನಲ್ಲಿ ಯಾರು ಇದ್ದಾರೆ ಅವರು ಒಂದು ವೇಳೆ ಕ್ವಾಲಿಫೈಡ್ ಇದ್ರೆ ಅವರು ಕೂಡ 10% ಏನು ನಾವು ರಿಸರ್ವೇಷನ್ ಮಾಡಿದ್ದೀವಿ ಅದರಲ್ಲಿ ಅಪ್ಲೈ ಮಾಡಿ ಅವರು ಸೇರ್ಬೋದು. ಆ ಅವಕಾಶವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಅದರಿಂದ ಮಾನ್ಯ ಶ್ರೀನಿವಾಸ್ ಅವರು ಹೇಳಿರ್ತಕ್ಕಂಥ ಎಲ್ಲ ಸಲಹೆಗಳನ್ನು ನಾನು ಸ್ವಾಗತ ಮಾಡ್ತೇನೆ. ಅವರು ಏನು ಹೇಳಿದ್ದಾರೆ 30% ಮತ್ತು ತಿರುಗಿ ಅವರು 15 ದಿವಸದ್ದು 30 ದಿವಸ ಮಾಡಿ ವೇತನ ರಜೆ ಅಂತಕ್ಕಂಥದ್ದನ್ನು ಅದಕ್ಕೆ ಪರಿಶೀಲನೆ ಮಾಡ್ತೇವೆ.